गुलबर्गा ब्रेकिंग न्यूज। ज्वाइंट कमिश्नर यास्मीन बेगम जी वलीकर ने बताया, राहुल कुलकर्णी को टैक्स अदा किए बगैर डिपार्टमेंट के 9.25 करोड़ रुपए की धोखाधड़ी करने पर गिरफ्तार किया गया। गुलबर्गा शहर से एक सनसनीखेज खबर। बीदर जिला के रहने वाले राहुल के वालिद किशन कुलकर्णी, जो कि गुज़िश्ता 4 सालों से गैर मुस्तहिक फर्जी सरमायाकारी टैक्स का दावा करके सरकारी खजाने को 9.25 करोड़ रुपए का धोखा दे रहे हैं। अपनी 4 मुख्तलिफ तंजीमों के जरिए झूठे दस्तावेजात, झूठे पेपर तैयार कर रहे हैं और फर्जी बिल जारी कर रहे हैं। लिहाजा इन 132 लोगों को हैदराबाद के ईस्ट फोर्स के अफसरान ने गिरफ्तार कर लिया है। गुलबर्गा ईस्ट जोन कमर्शियल टैक्स एक्साइज डिपार्टमेंट के ज्वाइंट कमिश्नर यास्मीन बेगम जी वलीकर ने बताया कि बेंगलोर और शिवमोगा के ऑफिसर्स और तेलंगाना रियासत के गुड्स एंड सर्विसेज टैक्स के अफसरान के साथ ताउन करते हुए इस काम को अंजाम दिया गया। इस हफ्ते को सिटी रेलवे स्टेशन के करीब कमर्शियल टैक्स डिपार्टमेंट हॉल में एक प्रेस कॉन्फ्रेंस से खिताब करते हुए उन्होंने कहा कि राहुल को इस हफ्ते को अदालती हिरासत में भेज दिया गया है। मुलजिम टैक्स दहिंदा अपने खानदान के अफराद, दोस्तों के आधार और पैन कार्ड का गलत इस्तेमाल करके जीएसटी रजिस्ट्रेशन हासिल करके बैंक अकाउंट्स को बरकरार रखने, सामान और खिदमात की फराहमी के बगैर जाली नकली बिल जारी करके धोखाधड़ी से सरमायाकारी टैक्स की वसूली में मदद कर रहा था। इस केस में मजीद अफराद मुलविस हैं, जिनमें से ज्यादातर ठेकेदार हैं और उनसे वसूल किए गए जाली इन्वेस्टमेंट टैक्सेस की तहकीकात अभी भी जारी है। उन्होंने मजीद कहा कि जाली इन्वेस्टमेंट टैक्स वसूल करने वाले तमाम लोगों के खिलाफ सख्त कार्रवाई की जा रही है। चूंकि जाली इन्वेस्टमेंट टैक्स के दावे किए गए हैं, इसीलिए टैक्स को सूद और जुर्माने के साथ वसूल किया जाएगा। आइए देखते और जानते हैं गुलबर्गा न्यूज की ये स्पेशल रिपोर्ट। ನಾನು ಯಾಸ್ಮಿನ್ ವಾಲಿಕರ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ ಗುಲ್ಬರ್ಗ. ನಾವು ನಿನ್ನೆ ದಿವಸ ಒಬ್ಬ ಟ್ಯಾಕ್ಸ್ ಪರ್ಸನ್ ಅಲ್ಲ, ಅವನು ಬೀದರ್ನ ನಿವಾಸಿಯಾಗಿದ್ದಾನೆ. ಸೊ ಅವ್ನು ರಾಹುಲ್ ಕುಲಕರ್ಣಿ ಅಂಥೇಳಿ ಅವನನ್ನು ನಾವು ಅರೆಸ್ಟ್ ಮಾಡಿಕೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೇವೆ. ಅವನೇನು ಮಾಡಿದ್ದಾನೆ, 4 ಫರ್ಮನ್ನು ತನ್ನ ಹೆಸರಲ್ಲಿ, ತನ್ನ ತಮ್ಮನ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಹಾಗೂ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಹೆಸರಲ್ಲಿ GST ನೋಂದಣಿಗಳನ್ನು ಮಾಡಿಕೊಂಡು ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸುತ್ತಿದ್ದ. ಆ ಮುಖಾಂತರ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹೂಡುವಳಿ ತೆರಿಗೆಯನ್ನು ಕಾಂಟ್ರಾಕ್ಟರ್ಸ್ಗಳಿಗೆ, ಮೇಯ್ನ್ ಈಗ 132 ಕಾಂಟ್ರಾಕ್ಟರ್ಸ್ಗಳಿಗೆ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿಕೊಟ್ಟಿದ್ದಾನೆ. ಅದರಲ್ಲೆಲ್ಲ 99% ಎಲ್ಲ ಕಾಂಟ್ರಾಕ್ಟರ್ಸ್ಗಳಿದ್ದಾರೆ. ಸೊ ಅವರಿಗೆ ಸರಕುಗಳನ್ನು ಪೂರೈಕೆ ಮಾಡದೆ ಅವನು ಏನು ಮಾಡಿದ್ದಾನೆ, ಕೇವಲ ಬಿಲ್ಗಳನ್ನು ಸೃಷ್ಟಿಸಿ ಅವನಿಗೆ ITC ಅಂದರೆ ಹೂಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿದ್ದಾನೆ. ಈ ಹೂಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟರ್ಸ್ಗಳು ನಮಗೆ ಕ್ಯಾಶ್ ಪೇಮೆಂಟ್ನಲ್ಲಿ ಮಾಡ್ತಾ ಇರಲಿಲ್ಲ. ಅವ್ರಿಗೇನು ಟ್ಯಾಕ್ಸ್ ಲಯಬಿಲಿಟಿ ಬರ್ತಿತ್ತು ಅದನ್ನು ಅವ್ರು ಏನು ಮಾಡ್ತಿದ್ರು, ಹೂಡುವಳಿ ತೆರಿಗೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡ್ತಾಯಿದ್ರು. ಸೊ ಈ ಟೋಟಲ್ ಅವನು ಮಾಡಿರೋದು ಫ್ರಾಡುಲೆಂಟ್ ಇವೇಜನ್ ಏನಂತ ಹೇಳಿದ್ರೆ 9,25,00,000 ಅವನು ಇವೇಜನ್ ಮಾಡಿದ್ದಾನೆ. ಸೊ ಇದನ್ನು ನಾವು ಪತ್ತೆ ಹಚ್ಚಿ, ಅಂದರೆ ನಾವು ಕಾಂಟ್ರಾಕ್ಟರ್ಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅವರು ಹೂಡುವಳಿ ತೆರಿಗೆಯನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂತ ನಾವು ಪತ್ತೆ ಹಚ್ಚಿದಾಗ ಇವನು ರಾಹುಲ್ ಕುಲಕರ್ಣಿನೇ ಅದಕ್ಕೆಲ್ಲ ಭಾಗಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಅವರಿಗೆಲ್ಲ ಸಮಸ್ಯೆ ಕೊಟ್ಟು ಕೇಳಿದಾಗ ಅವರೆಲ್ಲ ಹೇಳ್ತಾರೆ. ಸೊ ಆ ಒಂದು ಮುಖಾಂತರ ಅವನ ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಿ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ, ನಮ್ಮ ಕಮಿಷನರ್ಗೆ ಗಮನಕ್ಕೆ ತಂದಾಗ ಅವ್ರಿಗೆ ನಾವು ಪರ್ಮಿಷನ್ ಕೇಳಿದಾಗ ಅವರು ಅರೆಸ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟರು. ಆ ಮುಖಾಂತರ ನಾವು ಏನು ಮಾಡಿದ್ವಿ, ಅವನು ಹೈದರಾಬಾದ್ನಲ್ಲಿ ಹೋಗಿ ಕುಳಿತಿದ್ದ. ಸೊ ಅವನನ್ನು ಅಲ್ಲಿಯೇ ಒಂದು ಸ್ಟೇಟ್ GST ಆಫೀಸರುಗಳ ಸಹಾಯದಿಂದ ಅವನನ್ನು ಬಂಧಿಸಿ ನಾವು ಬೀದರ್ಗೆ ತೆಗೆದುಕೊಂಡು ಬಂದು ನಾವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ 15 ದಿವಸದ ನ್ಯಾಯಾಂಗ ಬಂಧನಕ್ಕೆ ಅವನಿಗೆ ಕೊಡಲಾಗಿದೆ. ಸೊ ರಿಮೈನಿಂಗ್ ನಾವು ಬೆನಿಫಿಷಿಯರ್ ಯಾರ್ಯಾರಿದಾರಲ್ಲ 99% ಕಾಂಟ್ರಾಕ್ಟರ್ಸ್, ಆ ಒಂದು ಇದರಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. 9,25,00,000ದಲ್ಲಿ ಆಲ್ರೆಡಿ ನಾವು ಸುಮಾರು 4 ಕೋಟಿಯಷ್ಟು ಟ್ಯಾಕ್ಸನ್ನು ರಿಕವರಿ ಮಾಡಿದ್ದೇವೆ. ಮುಂದಿನ ಇದನ್ನು ಸಹ ನಾವು ತುಂಬ ಸ್ಟ್ರಿಕ್ಟಾಗಿ ಯಾರ್ಯಾರು ITCಯನ್ನು ಫೇಕ್ ITCಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೇನೂ ಸಹ ನಾವು ಆ್ಯಕ್ಷನ್ ತೆಗೆದುಕೊಳ್ತೀವಿ. ಸೊ ಇಂಥ ಒಂದು ಫ್ರಾಡುಲೆಂಟ್ ITC ಪಾಸ್ ಆನ್ ಮಾಡಿದ್ರ ಮೇಲೆ ಡಿಪಾರ್ಟ್ಮೆಂಟ್